ಇದು ಸಿನಿಮಾ ಕಡೆಗಿನ ಒಲವು ಇವ್ರನ್ನ ಬಣ್ಣದ ಲೋಕಕ್ಕೆ ಎಳ್ಕೊಂಡು ಬಂದಿದೆ. ಸೊ ಸಾಕಷ್ಟು ನಿರ್ದೇಶಕರೊಟ್ಟಿಗೆ ಕೆಲಸ ಮಾಡಿ ಈಗ ತಮ್ಮದೇ ಆಗಿರುವಂಥ ಒಂದು ಸಿನಿಮಾನ ನಿರ್ದೇಶನ ಮಾಡಿ ಒಂದಷ್ಟು ಹೆಸರನ್ನ ಮಾಡಿದ್ದಾರೆ. ಸೊ ಇಂಜಿನಿಯರಿಂಗ್ ಅಲ್ಲದೆ ಹೋಗಿ ಏನು ಚೂಸ್ ಮಾಡ್ಕೋತಿದ್ರಿ ನೀವು? ಒಂದು ಒಳ್ಳೆ IT ಕಂಪ್ನಿನಲ್ಲಿ ಕೆಲಸ 9 to 5 ಜಾಬ್. ಅಣ್ಣ ಅವರು ಇಡೀ ಬದುಕನ್ನ ಮುಡಿಪಾಗಿಟ್ಟು ಕನ್ನಡ ಸಿನಿಮಾನ, ಕನ್ನಡ ನಾಡನ್ನ ಕಟ್ಟಕ್ಕೆ ಮುಡಿಪಾಗಿಟ್ಟರಲ್ಲ. ಸೊ ಅದು ನನಗೆ ಹೆಚ್ಚಾಗಿ ಈಗ ನಾನು ಯಾರ್ ಫ್ಯಾನ್ ಅಂತ ಹೇಳಿದ್ರೆ ನಾನು ಅಣ್ಣ ಫ್ಯಾನ್ ಅಂತ ಹೇಳಿ. ನಮ್ಮ ಇಡೀ ಬದುಕನ್ಗೆ ಒಂದು ಗಟ್ಟಿ ಬುನಾದಿ ಹಾಕೊಡುತ್ತೆ ಅಂಥದ್ದೊಂದು ತಂಡ ಕಾಸರವಳ್ಳಿ ಸರ್ದು. ಅಂದ್ರೆ ಅವರ 40-50 ವರ್ಷಗಳ ಸಿನಿಮಾ ಜರ್ನಿಯಲ್ಲೇ ಅವರು ಮಾಡಿರೋದು ಒಂದು 18-20 ಸಿನಿಮಾಗಳು ಆಗ್ಬೋದು. ತುಂಬ ಕಡಿಮೆ ನಿರ್ದೇಶಕರು ಮಾಡೋ ಕೆಲಸನ ಸರ್ ಮಾಡ್ತಾರೆ. ಏನಂದರೆ ಯಾವುದೇ ಒಂದು ಕಾದಂಬರಿ ಅಥವಾ ಕಥೆಯನ್ನು ಅವರು ಸಿನಿಮಾಗ ಅಳವಡಿಸ್ಕೊಂಡಾಗ ಅದು ಕಾದಂಬರಿಯಂತೆ ಅಥವಾ ಕಥೆಯಂತೆ ಇರೋದಿಲ್ಲ. ಅದು ಕಥೆಯ ಅಥವಾ ಕಾದಂಬರಿಯ ಇನ್ನೊಂದು ವರ್ಷನ್ ಥರ ಆಗ್ಬೋದು. ಡಿರೆಕ್ಟರ್ ಆಗಿ ನೀವು ಸಿನಿಮಾನ ಯಾವ ರೀತಿ ನೋಡ್ತೀರಿ ನೀವು? ಸಿನಿಮಾ ಒಂದು ನಾನು ಏನು ಹೇಳಬೇಕು ಅಂತಿದ್ದೀನೋ ಅನ್ನೋದನ್ನು ಎದುರುಗಡೆ ಏನು ಕೇಳಬೇಕು ಅಂತಿದಾರಲ್ಲ ಅದೇ ದಾರಿಯಲ್ಲಿ ಹೋಗಿ ನಾನು ಹೇಳೋದನ್ನ ಮುಟ್ಟಿಸ್ಬೋದು. ನನ್ನಲ್ಲಿ ಒಂದು ಸಿನಿಮಾ ಮಾಡಬಹುದಾದ ಎಲ್ಲ ರಿಸೋರ್ಸಸ್ಗಳು ಇದ್ದರೆ ನಾನು ನನಗೆ ಇಷ್ಟದ ಕಥೆಗಳನ್ನು ಹೇಳ್ಬೋದು. ಸೊ ತುಂಬ ಒಲವಿರುವ ಸಿನಿಮಾಗಳಿಗೆ ಮಾತ್ರ ಸಿನಿಮಾ ಮಾಡ್ತಿದ್ದೆ, ಅಂದರೆ ಮುಡಿಪಾಗಿಡ್ತಿದ್ದಾರೆ ಜನ. ಒಂದು ಸಿನಿಮಾ ಚೆನ್ನಾಗಿ ನಡೀತಿತ್ತು, ಯಾವುದೋ ಒಂದು ದೊಡ್ಡ ಸಿನಿಮಾ ಬಂತು ಹೋಗ್ಬಿಡ್ತು ಅಂತ, ಅಥವಾ ಒಂದು ಸಿನಿಮಾ ಚೆನ್ನಾಗಿ ನಡೀತಿತ್ತು 3-4 ಸಿನಿಮಾ ಒಂದೇ ಸರಿ ಬಂತು ಹೋಗ್ಬಿಡ್ತು ಅಂತ. ಹೆಂಗಾಗಿದೆ ಅಂತಂದರೆ ಒಂದು ಸಿನಿಮಾ ನೋಡಲೇಬೇಕು ಅಥವಾ ಒಂದು ಸಿನಿಮಾ ಚೆನ್ನಾಗಿರಬೇಕು ಅಂತ ಅನ್ನೋದಕ್ಕಿಂತ ಒಂದು ಸಿನಿಮಾ ಹೆಸರು ಮಾಡಲೇಬೇಕು ಅಂತೀವಿ. ಸೊ ಈ ಥರದ್ದು ಒಂದಷ್ಟು ಬೆರಗುಗಳ ಸುತ್ತಮುತ್ತ ಇದು ಮಾತಾಡುತ್ತೆ. ಎಡೆ ಒಳಗಡೆ ಒಂದು ಕತೆ ಇದೆ, ಎಡೆ ಅಂತಾನೆ, ಅದು ಇದ್ರ ಬಗ್ಗೆ ಮಾತಾಡುತ್ತೆ. ಅಂದರೆ ನನ್ನ ಕತೆಗಳ ಮೂಲಕ ಹೇಳಕೊಟ್ಟಿದ್ರೆ ಇದು ಅಂದರೆ ಬದುಕುಗಳಿದ್ದಾವೆ, ನಂಬಿಕೆಗಳಿದ್ದಾವೆ, ಆಮೇಲೆ ನನಗೆ ಕಲಿಸಿರುವ ಒಂದಷ್ಟು ವಿಷಯಗಳನ್ನು ನಾನು ಹೇಳಬೇಕು ಅಂತ ಅಂದ್ಕೊಂಡಿರೋ ಒಂದಷ್ಟು ಅನಿಸಿಕೆಗಳನ್ನು ನಾನು ಕತೆಗಳ ಮೂಲಕ ಹೇಳ್ತಾ ಇದ್ದೀನಿ.